ಇಡೀ ಬಿಹಾರದ ಕ್ಯಾಂಪೇನ್ ಅನ್ನ ಬಿಜೆಪಿ ಮತ್ತು NDA ಕಿಕ್ ಸ್ಟಾರ್ಟ್ ಮಾಡೋ ಮುಂಚೆ ಅವ್ರು ಮಕಾಡೆ ಮಲ್ಕೊಂಡ್ಬಿಟ್ಟಿದ್ರು. ನಿತೀಶ್ ಕುಮಾರ್ ಅವರು ಇನ್ನೇನು ಬಹುಶಃ ಮೇಲೇಳಲ್ಲ ಅನ್ನುವಂತ ಪರಿಸ್ಥಿತಿಗೆ ಬಿಜೆಪಿಯೂ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಚುನಾವಣೆ ಅಭ್ಯರ್ಥಿಯನ್ನ ನಿತೀಶ್ ಕುಮಾರ್ ಆಗಿ ಅವರು ಹೊರಗೆ ತರಲೇ ಇಲ್ಲ. ನಿತೀಶ್ ಕುಮಾರ್ ಅವರು ಯಾವಾಗ ಅವ್ರಿಗೆ ಗೊತ್ತಾಯ್ತು ಅವರ ವಿರುದ್ಧ ಒಂದು ಆಂಟಿ ಕ್ಯಾಂಪೇನ್ ನಡೀತಾ ಇದೆ ಬಿಹಾರದಲ್ಲಿ ಅಂತ ಗೊತ್ತಾಯ್ತು, ಆಗ ಅವರು ಎದ್ದು ಬಂದು ತನ್ನ ಸ್ಥಾನವನ್ನ ನಾನು ಉಳಿಸ್ಕೊಳ್ಬೇಕು, ಇಲ್ಲಾಂದ್ರೆ ನನ್ನ ಪಕ್ಷ ನಿರ್ಣಾಮ ಆಗ್ಬಿಡುತ್ತೆ. ಹೇಗೆ ಇವತ್ತಿನ ದಿನ ಶಿವಸೇನಾ ಏನು ಮೂಲ ಶಿವಸೇನದವರು ದೋಖ ಕೊಟ್ಟು ಇವತ್ತಿನ ದಿನ ಹೋದ್ರು ಮಹಾರಾಷ್ಟ್ರದಲ್ಲಿ, ಆ ರೀತಿಯಾದಂತಹ ಪರಿಸ್ಥಿತಿ ನನ್ನ ಪಕ್ಷವನ್ನ ನಾನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಬಿಜೆಪಿ ಅವ್ರನ್ನ ನಂಬಿದ್ರೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದ್ರು, ಕ್ಯಾಂಪೇನ್ ಅನ್ನ ಮಾಡಿದ್ರು. ಆದ್ರೆ ಈ ಇಡೀ ಕ್ಯಾಂಪೇನ್ ಅನ್ನ ಕಿಕ್ ಸ್ಟಾರ್ಟ್ ಮಾಡಿದ್ದು ಬಿಹಾರದಲ್ಲಿ, ಅಥವಾ ದೇಶದ ಜನರು ಬಿಹಾರದತ್ತ ತಿರುಗಿ ನೋಡುವಂತ ಕೆಲಸ ಮಾಡಿದ್ದೆ ರಾಹುಲ್ ಗಾಂಧಿ ಅವರು. ಅಲ್ಲಿ ಹೋಗಿ ಒಂದು ಓಟ್ಚಾರಿ ಯಾತ್ರವನ್ನ ಮಾಡೋ ಮೂಲಕ, ಶುರುವಾತನ್ನ ಕೊಡೋ ಮೂಲಕ. ಆದ್ರೆ ಅದಾದ ನಂತರದಲ್ಲಿ ಇಟ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ತೇಜಸ್ವಿ ಯಾದವ್ ಟು ಟೇಕ್ ಇಟ್ ಫಾರ್ವರ್ಡ್. ಬಿಕಾಸ್ ಯಾಕೆ ಅಂತಂದ್ರೆ ಅವರ ನೇತೃತ್ವ ಅಲ್ಲಿ ಹೆಚ್ಚಿದ್ದಂಥದ್ದು, ಅವರ ಮುಖೇನ ನಾವು ಚುನಾವಣೆಗೆ ಹೋಗ್ತಾ ಇದ್ದಂಥದ್ದು. ಗೆದ್ರೆ ರಾಹುಲ್ ಗಾಂಧಿ, ಸೋತ್ರ ತೇಜಸ್ವಿ ಯಾದವ್. ನಿಮ್ಮನ್ನ ಬ್ಯಾನರ್ ಹಾಕೊಂಡಿದ್ರು ನಿಮ್ ರಾಹುಲ್ ಗಾಂಧಿ ಪಪ್ಪು ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರೆ ನಿಮ್ಮನ್ನ ಕರ್ಕೊಂಡೋಗಿದ್ರೆ. ಒಂದು ಅಪ್ಡೇಟ್ ಬರ್ತಾ ಇದೆ. ಗಾಯಕಿ ಮೈಥಿಲಿ ಠಾಕೂರ್ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ. ರಾಜಕೀಯ ಹಿನ್ನೆಲೆ ಇಲ್ಲ ಈ ಮೈಥಿಲಿ ಠಾಕೂರ್ಗೆ. ಈ ಗಾಯಕಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿತ್ತು. 7,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಮೈಥಿಲಿ ಠಾಕೂರ್. 25 ವರ್ಷದ ಮೈಥಿಲಿ ಪರ ನಿಂತಿದ್ದು ಬಿಹಾರಿ ಮತದಾರರು. ಗಾಯಕಿ ಮೈಥಿಲಿ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ ನಡೆದಿದೆ. ರಾಜಕೀಯ ಹಿನ್ನೆಲೆ ಇಲ್ಲದೆ ಸಾಧನೆ ಮಾಡಿದ್ದಾರೆ ಮೈಥಿಲಿ ಠಾಕೂರ್. ಗಾಯಕಿಗೆ ಬಿಜೆಪಿ ಟಿಕೆಟ್ ನಿರ್ಧಾರಕ್ಕೆ ಸಮರ್ಥನೆ ಈಗ ವ್ಯಕ್ತವಾಗಿದೆ. ಸರ್ ಒಂದು ನಿಮಿಷ, ರಾಘವ್ ಶರ್ಮಾ ಒಂದ್ ಸೈಡ್ ಸ್ವಾತಿ ಅವರೇ ಒಂದ್ ನಿಮಿಷ. ಆದ್ರೆ ಬಂದ ತಕ್ಷಣ ನಾನು ಹೆಸರು ಚೇಂಜ್ ಮಾಡ್ತೀನಿ ಅನ್ನೋದೇ ಚುನಾವಣೆ ಪ್ರಣಾಳಿಕೆ. ಈಗ ರಾಘವ್ ಶರ್ಮಾ ಅವರಿಗೆ ನಾವು ಒಂದು ಪ್ರಶ್ನೆ ಕೇಳಿಕ್ಕಿದೆ. ರಾಘವಪುರದಲ್ಲಿಯೇ ತೇಜಸ್ವಿ ಯಾದವ್ ಅವರು ಯಾವ ರೀತಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ, ಅವರ ಭದ್ರಕೋಟೆ ಆಗಿದ್ದಂತ ಕ್ಷೇತ್ರ, ತಿರಸ್ಕಾರ ಭಾವ ಯಾಕೆ ಬಂತು, ಆ ಪರಿಸ್ಥಿತಿ ಆದ್ರೆ ಯಾಕೆ ಬಂತು ಅಂತ, ಆ ಪರಿಸ್ಥಿತಿ ಯಾಕೆ ಬಂತು ಅಂತ ಒಂದ್ ನಿಮಿಷ ಮಾತಾಡಿ ಪ್ಲೀಸ್. ಯಾಕೆ ಆ ರೀತಿಯ ಭಾವನೆ ಬಂತು? ಗೆದ್ದು ಬೀಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನೋಡಿ, ಆರ್ ಜೆ ಡಿ ಇಲ್ಲಿ ರಾಘವಪುರದಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕೂಡ ಅಂದಾಜು ಮಾಡಿರಲಿಲ್ಲ. ಅಲ್ಲಿ ತೇಜಸ್ವಿ ಯಾದವ್ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯಗಳಿತ್ತು. ಇನ್ನು ಕೇವಲ 900 ಮತಗಳಿಂದ ಹಿನ್ನಡೆ. ಇಡೀ ಬಿಹಾರದ ಕ್ಯಾಂಪೇನ್ ಅನ್ನ ಬಿಜೆಪಿ ಮತ್ತು NDA ಕಿಕ್ ಸ್ಟಾರ್ಟ್ ಮಾಡೋ ಮುಂಚೆ ಅವ್ರು ಮಕಾಡೆ ಮಲ್ಕೊಂಡ್ಬಿಟ್ಟಿದ್ರು. ನಿತೀಶ್ ಕುಮಾರ್ ಅವರು ಇನ್ನೇನು ಬಹುಶಃ ಮೇಲೇಳಲ್ಲ ಅನ್ನುವಂತ ಪರಿಸ್ಥಿತಿಗೆ ಬಿಜೆಪಿಯೂ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಚುನಾವಣೆ ಅಭ್ಯರ್ಥಿಯನ್ನ ನಿತೀಶ್ ಕುಮಾರ್ ಆಗಿ ಅವರು ಹೊರಗೆ ತರಲೇ ಇಲ್ಲ. ನಿತೀಶ್ ಕುಮಾರ್ ಅವರು ಯಾವಾಗ ಅವ್ರಿಗೆ ಗೊತ್ತಾಯ್ತು ಅವರ ವಿರುದ್ಧ ಒಂದು ಆಂಟಿ ಕ್ಯಾಂಪೇನ್ ನಡೀತಾ ಇದೆ ಬಿಹಾರದಲ್ಲಿ ಅಂತ ಗೊತ್ತಾಯ್ತು, ಆಗ ಅವರು ಎದ್ದು ಬಂದು ತನ್ನ ಸ್ಥಾನವನ್ನ ನಾನು ಉಳಿಸ್ಕೊಳ್ಬೇಕು, ಇಲ್ಲಾಂದ್ರೆ ನನ್ನ ಪಕ್ಷ ನಿರ್ಣಾಮ ಆಗ್ಬಿಡುತ್ತೆ. ಹೇಗೆ ಇವತ್ತಿನ ದಿನ ಶಿವಸೇನಾ ಏನು ಮೂಲ ಶಿವಸೇನದವರು ದೋಖ ಕೊಟ್ಟು ಇವತ್ತಿನ ದಿನ ಹೋದ್ರು ಮಹಾರಾಷ್ಟ್ರದಲ್ಲಿ, ಆ ರೀತಿಯಾದಂತಹ ಪರಿಸ್ಥಿತಿ ನನ್ನ ಪಕ್ಷವನ್ನ ನಾನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಬಿಜೆಪಿ ಅವ್ರನ್ನ ನಂಬಿದ್ರೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದ್ರು, ಕ್ಯಾಂಪೇನ್ ಅನ್ನ ಮಾಡಿದ್ರು. ಆದ್ರೆ ಈ ಇಡೀ ಕ್ಯಾಂಪೇನ್ ಅನ್ನ ಕಿಕ್ ಸ್ಟಾರ್ಟ್ ಮಾಡಿದ್ದು ಬಿಹಾರದಲ್ಲಿ, ಅಥವಾ ದೇಶದ ಜನರು ಬಿಹಾರದತ್ತ ತಿರುಗಿ ನೋಡುವಂತ ಕೆಲಸ ಮಾಡಿದ್ದೆ ರಾಹುಲ್ ಗಾಂಧಿ ಅವರು. ಅಲ್ಲಿ ಹೋಗಿ ಒಂದು ಓಟ್ಚಾರಿ ಯಾತ್ರವನ್ನ ಮಾಡೋ ಮೂಲಕ, ಶುರುವಾತನ್ನ ಕೊಡೋ ಮೂಲಕ. ಆದ್ರೆ ಅದಾದ ನಂತರದಲ್ಲಿ ಇಟ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ತೇಜಸ್ವಿ ಯಾದವ್ ಟು ಟೇಕ್ ಇಟ್ ಫಾರ್ವರ್ಡ್. ಬಿಕಾಸ್ ಯಾಕೆ ಅಂತಂದ್ರೆ ಅವರ ನೇತೃತ್ವ ಅಲ್ಲಿ ಹೆಚ್ಚಿದ್ದಂಥದ್ದು, ಅವರ ಮುಖೇನ ನಾವು ಚುನಾವಣೆಗೆ ಹೋಗ್ತಾ ಇದ್ದಂಥದ್ದು. ಗೆದ್ರೆ ರಾಹುಲ್ ಗಾಂಧಿ, ಸೋತ್ರ ತೇಜಸ್ವಿ ಯಾದವ್. ನಿಮ್ಮನ್ನ ಬ್ಯಾನರ್ ಹಾಕೊಂಡಿದ್ರ, ನಿಮ್ ರಾಹುಲ್ ಗಾಂಧಿ ಪಪ್ಪು ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರೆ ನಿಮ್ಮನ್ನ ಕರ್ಕೊಂಡೋಗಿದ್ರೆ. ಒಂದು ಅಪ್ಡೇಟ್ ಬರ್ತಾ ಇದೆ. ಗಾಯಕಿ ಮೈಥಿಲಿ ಠಾಕೂರ್ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ. ರಾಜಕೀಯ ಹಿನ್ನೆಲೆ ಇಲ್ಲ ಈ ಮೈಥಿಲಿ ಠಾಕೂರ್ಗೆ.
ಈ ಗಾಯಕಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿತ್ತು. 7,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಮೈಥಿಲಿ ಠಾಕೂರ್. 25 ವರ್ಷದ ಮೈಥಿಲಿ ಪರ ನಿಂತಿದ್ದು ಬಿಹಾರಿ ಮತದಾರರು. ಗಾಯಕಿ ಮೈಥಿಲಿ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ ನಡೆದಿದೆ. ರಾಜಕೀಯ ಹಿನ್ನೆಲೆ ಇಲ್ಲದೆ ಸಾಧನೆ ಮಾಡಿದ್ದಾರೆ ಮೈಥಿಲಿ ಠಾಕೂರ್. ಗಾಯಕಿಗೆ ಬಿಜೆಪಿ ಟಿಕೆಟ್ ನಿರ್ಧಾರಕ್ಕೆ ಸಮರ್ಥನೆ ಈಗ ವ್ಯಕ್ತವಾಗಿದೆ. ಸರ್ ಒಂದು ನಿಮಿಷ, ರಾಘವ್ ಶರ್ಮಾ ಒಂದ್ ಸೆಕೆಂಡ್. ಸ್ವಾತಿ ಅವರೇ ಒಂದ್ ನಿಮಿಷ. ಆದ್ರೆ ಬಂದ ತಕ್ಷಣ ನಾನು ಹೆಸರು ಚೇಂಜ್ ಮಾಡ್ತೀನಿ ಅನ್ನೋದೇ ಚುನಾವಣೆ ಪ್ರಣಾಳಿಕೆ. ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಈಗ ರಾಘವ್ ಶರ್ಮಾ ಅವರಿಗೆ ನಾವು ಒಂದು ಪ್ರಶ್ನೆ ಕೇಳಿಕ್ಕಿದೆ. ರಾಘೋಪುರದಲ್ಲಿಯೇ ತೇಜಸ್ವಿ ಯಾದವ್ ಅವರು ಯಾವ ರೀತಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ, ಅವರ ಭದ್ರಕೋಟೆ ಆಗಿದ್ದಂತ ಕ್ಷೇತ್ರ, ತಿರಸ್ಕಾರ ಭಾವ ಯಾಕೆ ಬಂತು, ಆ ಪರಿಸ್ಥಿತಿ ಆದ್ರೆ ಯಾಕೆ ಬಂತು ಅಂತ, ಆ ಪರಿಸ್ಥಿತಿ ಯಾಕೆ ಬಂತು ಅಂತ ಒಂದ್ ನಿಮಿಷ ಮಾತಾಡಿ ಪ್ಲೀಸ್. ಯಾಕೆ ಆ ರೀತಿಯ ಭಾವನೆ ಬಂತು? ಗೆದ್ದು ಬೀಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನೋಡಿ, ಆರ್ ಜೆ ಡಿ ಇಲ್ಲಿ ರಾಘೋಪುರದಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕೂಡ ಅಂದಾಜು ಮಾಡಿರಲಿಲ್ಲ. ಅಲ್ಲಿ ತೇಜಸ್ವಿ ಯಾದವ್ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯಗಳಿತ್ತು. ಇನ್ನು ಕೇವಲ 900 ಮತಗಳಿಂದ ಹಿನ್ನಡೆ ಇತ್ತು. ಇಡೀ ಬಿಹಾರದ ಕ್ಯಾಂಪೇನ್ ಅನ್ನ ಬಿಜೆಪಿ ಮತ್ತು NDA ಕಿಕ್ ಸ್ಟಾರ್ಟ್ ಮಾಡೋ ಮುಂಚೆ ಅವ್ರು ಮಕಾಡೆ ಮಲ್ಕೊಂಡ್ಬಿಟ್ಟಿದ್ರು. ನಿತೀಶ್ ಕುಮಾರ್ ಅವ್ರು ಇನ್ನೇನು ಬಹುಶಃ ಮೇಲೇಳಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಿಜೆಪಿಯೂ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಚುನಾವಣೆ ಅಭ್ಯರ್ಥಿಯನ್ನ ನಿತೀಶ್ ಕುಮಾರ್ ಆಗಿ ಅವರು ಹೊರಗೆ ತರಲೇ ಇಲ್ಲ. ನಿತೀಶ್ ಕುಮಾರ್ ಅವರು ಯಾವಾಗ ಅವ್ರಿಗೆ ಗೊತ್ತಾಯ್ತು ಅವರ ವಿರುದ್ಧ ಒಂದು ಆಂಟಿ ಕ್ಯಾಂಪೇನ್ ನಡೀತಾ ಇದೆ ಬಿಹಾರದಲ್ಲಿ ಅಂತ ಗೊತ್ತಾಯ್ತು, ಆಗ ಅವರು ಎದ್ದು ಬಂದು ತನ್ನ ಸ್ಥಾನವನ್ನ ನಾನು ಉಳಿಸ್ಕೊಳ್ಬೇಕು, ಇಲ್ಲಾಂದ್ರೆ ನನ್ನ ಪಕ್ಷ ನಿರ್ಣಾಮ ಆಗ್ಬಿಡುತ್ತೆ. ಹೇಗೆ ಇವತ್ತಿನ ದಿನ ಶಿವಸೇನಾ ಏನು ಮೂಲ ಶಿವಸೇನದವರು ದೋಖ ಕೊಟ್ಟು ಇವತ್ತಿನ ದಿನ ಹೋದ್ರು ಮಹಾರಾಷ್ಟ್ರದಲ್ಲಿ, ಆ ರೀತಿಯಾದಂಥ ಪರಿಸ್ಥಿತಿ, ನನ್ನ ಪಕ್ಷವನ್ನ ನಾನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಬಿಜೆಪಿ ಅವ್ರನ್ನ ನಂಬಿದ್ರೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದ್ರು, ಕ್ಯಾಂಪೇನ್ ಅನ್ನ ಮಾಡಿದ್ರು. ಆದ್ರೆ ಈ ಇಡೀ ಕ್ಯಾಂಪೇನ್ ಅನ್ನ ಕಿಕ್ ಸ್ಟಾರ್ಟ್ ಮಾಡಿದ್ದು ಬಿಹಾರದಲ್ಲಿ, ಅಥವಾ ದೇಶದ ಜನರು ಬಿಹಾರದತ್ತ ತಿರುಗಿ ನೋಡುವಂತ ಕೆಲಸ ಮಾಡಿದ್ದೆ ರಾಹುಲ್ ಗಾಂಧಿ ಅವರು. ಅಲ್ಲಿ ಹೋಗಿ ಒಂದು ಓಟ್ಚಾರಿ ಯಾತ್ರವನ್ನ ಮಾಡೋ ಮೂಲಕ, ಶುರುವಾತನ್ನ ಕೊಡೋ ಮೂಲಕ. ಆದ್ರೆ ಅದಾದ ನಂತರದಲ್ಲಿ ಇಟ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ತೇಜಸ್ವಿ ಯಾದವ್ ಟು ಟೇಕ್ ಇಟ್ ಫಾರ್ವರ್ಡ್. ಬಿಕಾಸ್ ಯಾಕೆ ಅಂತಂದ್ರೆ ಅವರ ನೇತೃತ್ವ ಅಲ್ಲಿ ಹೆಚ್ಚಿದ್ದಂಥದ್ದು, ಅವರ ಮುಖೇನ ನಾವು ಚುನಾವಣೆಗೆ ಹೋಗ್ತಾ ಇದ್ದಂಥದ್ದು. ಗೆದ್ರೆ ರಾಹುಲ್ ಗಾಂಧಿ, ಸೋತ್ರ ತೇಜಸ್ವಿ ಯಾದವ್. ನಿಮ್ಮನ್ನ ಬ್ಯಾನರ್ ಹಾಕೊಂಡಿದ್ರು. ನಿಮ್ ರಾಹುಲ್ ಗಾಂಧಿ ಆ ಪಪ್ಪು ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರೆ ನಿಮ್ಮನ್ನ ಕರ್ಕೊಂಡೋಗಿದ್ರೆ. ಒಂದು ಅಪ್ಡೇಟ್ ಬರ್ತಾ ಇದೆ. ಗಾಯಕಿ ಮೈಥಿಲಿ ಠಾಕೂರ್ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ. ರಾಜಕೀಯ ಹಿನ್ನೆಲೆ ಇಲ್ಲ ಈ ಮೈಥಿಲಿ ಠಾಕೂರ್ಗೆ. ಈ ಗಾಯಕಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿತ್ತು. 7,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಮೈಥಿಲಿ ಠಾಕೂರ್. 25 ವರ್ಷದ ಮೈಥಿಲಿ ಪರ ನಿಂತಿದ್ದು ಬಿಹಾರಿ ಮತದಾರರು. ಗಾಯಕಿ ಮೈಥಿಲಿ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ ನಡೆದಿದೆ. ರಾಜಕೀಯ ಹಿನ್ನೆಲೆ ಇಲ್ಲದೆ ಸಾಧನೆ ಮಾಡಿದ್ದಾರೆ ಮೈಥಿಲಿ ಠಾಕೂರ್. ಗಾಯಕಿಗೆ ಬಿಜೆಪಿ ಟಿಕೆಟ್ ನಿರ್ಧಾರಕ್ಕೆ ಸಮರ್ಥನೆ ಈಗ ವ್ಯಕ್ತವಾಗಿದೆ. ಸರ್ ಒಂದು ನಿಮಿಷ, ರಾಘವ್ ಶರ್ಮಾ ಒಂದ್ ಸೆಕೆಂಡ್. ಸ್ವಾತಿ ಅವರೇ ಒಂದ್ ನಿಮಿಷ. ಆದ್ರೆ ಬಂದ ತಕ್ಷಣ ನಾನು ಹೆಸರು ಚೇಂಜ್ ಮಾಡ್ತೀನಿ ಅನ್ನೋದೇ ಚುನಾವಣೆ ಪ್ರಣಾಳಿಕೆ. ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಈಗ ರಾಘವ್ ಶರ್ಮಾ ಅವರಿಗೆ ನಾವು ಒಂದು ಪ್ರಶ್ನೆ ಕೇಳಿಕ್ಕಿದೆ. ರಾಘೋಪುರದಲ್ಲಿಯೇ ತೇಜಸ್ವಿ ಯಾದವ್ ಅವರು ಯಾವ ರೀತಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ, ಅವರ ಭದ್ರಕೋಟೆ ಆಗಿದ್ದಂತ ಕ್ಷೇತ್ರ, ತಿರಸ್ಕಾರ ಭಾವ ಯಾಕೆ ಬಂತು, ಆ ಪರಿಸ್ಥಿತಿ ಆದ್ರೆ ಯಾಕೆ ಬಂತು ಅಂತ, ಆ ಪರಿಸ್ಥಿತಿ ಯಾಕೆ ಬಂತು ಅಂತ ಒಂದ್ ನಿಮಿಷ ಮಾತಾಡಿ ಪ್ಲೀಸ್. ಯಾಕೆ ಆ ರೀತಿಯ ಭಾವನೆ ಬಂತು? ಗೆದ್ದು ಬೀಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನೋಡಿ, ಆರ್ ಜೆ ಡಿ ಇಲ್ಲಿ ರಾಘೋಪುರದಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕೂಡ ಅಂದಾಜು ಮಾಡಿರಲಿಲ್ಲ. ಅಲ್ಲಿ ತೇಜಸ್ವಿ ಯಾದವ್ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯಗಳಿತ್ತು. ಇನ್ನು ಕೇವಲ 900 ಮತಗಳಿಂದ ಹಿನ್ನಡೆ ಇತ್ತು. ಇಡೀ ಬಿಹಾರದ ಕ್ಯಾಂಪೇನ್ ಅನ್ನ ಬಿಜೆಪಿ ಮತ್ತು NDA ಕಿಕ್ ಸ್ಟಾರ್ಟ್ ಮಾಡೋ ಮುಂಚೆ ಅವ್ರು ಮಕಾಡೆ ಮಲ್ಕೊಂಡ್ಬಿಟ್ಟಿದ್ರು. ನಿತೀಶ್ ಕುಮಾರ್ ಅವ್ರು ಇನ್ನೇನು ಬಹುಶಃ ಮೇಲೇಳಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಿಜೆಪಿಯೂ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಚುನಾವಣೆ ಅಭ್ಯರ್ಥಿಯನ್ನ ನಿತೀಶ್ ಕುಮಾರ್ ಆಗಿ ಅವರು ಹೊರಗೆ ತರಲೇ ಇಲ್ಲ. ನಿತೀಶ್ ಕುಮಾರ್ ಅವರು ಯಾವಾಗ ಅವ್ರಿಗೆ ಗೊತ್ತಾಯ್ತು ಅವರ ವಿರುದ್ಧ ಒಂದು ಆಂಟಿ ಕ್ಯಾಂಪೇನ್ ನಡೀತಾ ಇದೆ ಬಿಹಾರದಲ್ಲಿ ಅಂತ ಗೊತ್ತಾಯ್ತು, ಆಗ ಅವರು ಎದ್ದು ಬಂದು ತನ್ನ ಸ್ಥಾನವನ್ನ ನಾನು ಉಳಿಸ್ಕೊಳ್ಬೇಕು, ಇಲ್ಲಾಂದ್ರೆ ನನ್ನ ಪಕ್ಷ ನಿರ್ಣಾಮ ಆಗ್ಬಿಡುತ್ತೆ. ಹೇಗೆ ಇವತ್ತಿನ ದಿನ ಶಿವಸೇನಾ
ಏನು ಮೂಲ ಶಿವಸೇನದವರು ದೋಖ ಕೊಟ್ಟು ಇವತ್ತಿನ ದಿನ ಹೋದ್ರು ಮಹಾರಾಷ್ಟ್ರದಲ್ಲಿ. ಆ ರೀತಿಯಾದಂಥ ಪರಿಸ್ಥಿತಿ, ನನ್ನ ಪಕ್ಷವನ್ನ ನಾನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಬಿಜೆಪಿ ಅವ್ರನ್ನ ನಂಬಿದ್ರೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದ್ರು, ಕ್ಯಾಂಪೇನ್ ಅನ್ನ ಮಾಡಿದ್ರು. ಆದ್ರೆ ಈ ಇಡೀ ಕ್ಯಾಂಪೇನ್ ಅನ್ನ ಕಿಕ್ ಸ್ಟಾರ್ಟ್ ಮಾಡಿದ್ದು ಬಿಹಾರದಲ್ಲಿ, ಅಥವಾ ದೇಶದ ಜನರು ಬಿಹಾರದತ್ತ ತಿರುಗಿ ನೋಡುವಂತ ಕೆಲಸ ಮಾಡಿದ್ದೆ ರಾಹುಲ್ ಗಾಂಧಿ ಅವರು. ಅಲ್ಲಿ ಹೋಗಿ ಒಂದು ಓಟ್ಚಾರಿ ಯಾತ್ರವನ್ನ ಮಾಡೋ ಮೂಲಕ, ಶುರುವಾತನ್ನ ಕೊಡೋ ಮೂಲಕ. ಆದ್ರೆ ಅದಾದ ನಂತರದಲ್ಲಿ ಇಟ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ತೇಜಸ್ವಿ ಯಾದವ್ ಟು ಟೇಕ್ ಇಟ್ ಫಾರ್ವರ್ಡ್. ಬಿಕಾಸ್ ಯಾಕೆ ಅಂತಂದ್ರೆ ಅವರ ನೇತೃತ್ವ ಅಲ್ಲಿ ಹೆಚ್ಚಿದ್ದಂಥದ್ದು, ಅವರ ಮುಖೇನ ನಾವು ಚುನಾವಣೆಗೆ ಹೋಗ್ತಾ ಇದ್ದಂಥದ್ದು. ಗೆದ್ರೆ ರಾಹುಲ್ ಗಾಂಧಿ, ಸೋತ್ರೆ ತೇಜಸ್ವಿ ಯಾದವ್. ನಿಮ್ಮನ್ನ ಬ್ಯಾನರ್ ಹಾಕೊಂಡಿದ್ರು ನಿಮ್ ರಾಹುಲ್ ಗಾಂಧಿ ಆ ಪಪ್ಪು ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರೆ ನಿಮ್ಮನ್ನ ಕರ್ಕೊಂಡೋಗಿದ್ರೆ. ಒಂದು ಅಪ್ಡೇಟ್ ಬರ್ತಾ ಇದೆ. ಗಾಯಕಿ ಮೈಥಿಲಿ ಠಾಕೂರ್ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ. ರಾಜಕೀಯ ಹಿನ್ನೆಲೆ ಇಲ್ಲ ಈ ಮೈಥಿಲಿ ಠಾಕೂರ್ಗೆ. ಈ ಗಾಯಕಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿತ್ತು. 7,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಮೈಥಿಲಿ ಠಾಕೂರ್. 25 ವರ್ಷದ ಮೈಥಿಲಿ ಪರ ನಿಂತಿದ್ದು ಬಿಹಾರಿ ಮತದಾರರು. ಗಾಯಕಿ ಮೈಥಿಲಿ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ ನಡೆದಿದೆ. ರಾಜಕೀಯ ಹಿನ್ನೆಲೆ ಇಲ್ಲದೆ ಸಾಧನೆ ಮಾಡಿದ್ದಾರೆ ಮೈಥಿಲಿ ಠಾಕೂರ್. ಗಾಯಕಿಗೆ ಬಿಜೆಪಿ ಟಿಕೆಟ್ ನಿರ್ಧಾರಕ್ಕೆ ಸಮರ್ಥನೆ ಈಗ ವ್ಯಕ್ತವಾಗಿದೆ. ಸರ್ ಒಂದು ನಿಮಿಷ, ರಾಘವ್ ಶರ್ಮಾ ಒಂದ್ ಸೈಡ್ ಸ್ವಾತಿ ಅವರೇ ಒಂದ್ ನಿಮಿಷ. ಆದ್ರೆ ಬಂದ ತಕ್ಷಣ ನಾನು ಹೆಸರು ಚೇಂಜ್ ಮಾಡ್ತೀನಿ ಅನ್ನೋದೇ ಚುನಾವಣೆ ಪ್ರಣಾಳಿಕೆ. ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಈಗ ರಾಘವ್ ಶರ್ಮಾ ಅವರಿಗೆ ನಾವು ಒಂದು ಪ್ರಶ್ನೆ ಕೇಳಿಕ್ಕಿದೆ. ರಾಘವಪುರದಲ್ಲಿಯೇ ತೇಜಸ್ವಿ ಯಾದವ್ ಅವರು ಯಾವ ರೀತಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಅವರ ಭದ್ರಕೋಟೆ ಆಗಿದ್ದಂತ ಕ್ಷೇತ್ರ ತಿರಸ್ಕಾರ ಭಾವ ಯಾಕೆ ಬಂತು, ಆ ಪರಿಸ್ಥಿತಿ ಆದ್ರೆ ಯಾಕೆ ಬಂತು ಅಂತ, ಆ ಪರಿಸ್ಥಿತಿ ಯಾಕೆ ಬಂತು ಅಂತ ಒಂದ್ ನಿಮಿಷ ಮಾತಾಡಿ ಪ್ಲೀಸ್. ಯಾಕೆ ಆ ರೀತಿಯ ಭಾವನೆ ಬಂತು? ಗೆದ್ದು ಬೀಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನೋಡಿ, ಆರ್ ಜೆ ಡಿ ಇಲ್ಲಿ ರಾಘವಪುರದಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕೂಡ ಅಂದಾಜು ಮಾಡಿರಲಿಲ್ಲ. ಅಲ್ಲಿ ತೇಜಸ್ವಿ ಯಾದವ್ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯಗಳಿತ್ತು. ಇನ್ನು ಕೇವಲ